ಕರುಳುಗಿನ ಬರಬೋರದಲ್ಲಿ ಕೈ ತಂದೆ ಎಲ್ಲಿಗೈ ತಂದೆ ಎಲ್ಲಿಗೈ ತಂದೆ ಪರಸ್ಪರ ಮಾಡಿಕೊಂಡ್ರ ಅಪರಾಧ ಅಲ್ಲವೇ? ನನ್ನ ಕುರಿತಾಗಿ ಕೇಳ್ತೀನಿ ಅಂತ ಆದ್ರೆ ನಾನು ಇಲ್ಲಿಯವನಲ್ಲ, ಭೂಲೋಕದವರು. ಹೌದು, ನನ್ನ ಕುರಿತಾಗಿ ಹೇಳ್ಬೇಕು ಅಂತಾದ್ರೆ ಚಂದ್ರವಂಶದ ಕುರಿತಾಗಿ ಕೇಳಿರ್ಬೋದು. ಚಂದ್ರವಂಶ? ಹೌದು, ಅದರಲ್ಲಿ ಪ್ರವರ್ತಮಾನಕ್ಕೆ ಬಂದವರು ಪಾಂಡವರು ಎನ್ನುವ ಹಾಗೆ. ಅವರಲ್ಲಿ ಒಬ್ರ ಅಲ್ಲ, ನಮ್ಮ ಪೂರ್ವಾಪರಾಧದಿಂದ ಪ್ರಾರಂಭ. ಅಲ್ಲಿಂದ ಪ್ರಾರಂಭ. ಹೌದು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಇಷ್ಟರ ಸೇರಿ ಪಾಂಡವ ಅಲ್ವಾ? ಹಾಗೆ ಆ ಭೀಮಸೇನ ಹಿಡಿಂಬೇರಿಗೆ ಮಗ ವೀರ ಘಟೋತ್ಕಚ. ಎಷ್ಟು ಪರಿಚಯ ನಂದರ ಹಾಗೆ. ಹಾಗೂ ಘಟೋತ್ಕಚ ಹಾಗೂ ಕಾಮಕಟಕಟೆಯರಿಂದ ಪ್ರಪಂಚದ ಬೆಳಕನ್ನ ಕಂಡವ ವೀರ ಬರ್ಬರೀಕ. ನಾನೇ ಬರ್ಬರೀಕ. ಹೌದು, ನಿಮ್ಮ ಹೆಸರು? ಹಾಗಿದ್ರೆ ಅಲ್ಲಿದ್ದವರು ಇಲ್ಲಿವರೆಗಾಗಿ ಬಂದದ್ದು ಯಾಕಾಗಿ? ಕಾರಣವು ವಿಶೇಷವಾದಂತಹ ಅಧ್ಯಯನಕ್ಕೋಸ್ಕರವಾಗಿ ಹತ್ತಿರದಲ್ಲಿರುವಂತಹ ಅವನಿಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯಮುನಿಗಳ ಶಿಷ್ಯನಾಗಿ ಅವರಿಂದ ವಿದ್ಯಾಭ್ಯಾಸವನ್ನು ಕಲಿತಿರುವಂತಹ ಸಂದರ್ಭ. ಗುರುಗಳೇ ಆಡಿರುವಂತಹ ಮಾತು, ಗಜಕರ್ಣ ಇರುವಂತಹ ರಕ್ಕಸನ ಒಪ್ಪಟಳು ಉಂಟು ಮಗನೇ, ರಕ್ಷಣಾರ್ಥಿಯಾಗಿ ನೀನು ಇಲ್ಲೇ ಇರುವಿರುವ ಹಾಗೆ. ಆ ಸಮಯಕ್ಕೆ ಇವ ಇಲ್ಲಿಗೆ ಬಂದ. ಹೌದು, ಅವನನ್ನು ಒಟ್ಟಿಸಿಕೊಂಡು ಬಂದವರ, ಅವನನ್ನು ಕೊಂದು ಕಳೆದವನ. ಈಗ ನಿಮ್ಮ ಪಾಲಿಗೆ ತಿಳಿದೋ ತಿಳಿಯದೆಯೋ ಉಪಕಾರ ಮಾಡಿಕೊಟ್ಟವನ. ಏನ್ ಮಾಡೋಣ? ಗುರುಗಳು ನನಗಾಗಿ ಕಾಯ್ತಾ ಇರ್ತಾರೆ. ಹೆಚ್ಚಿನದಾದಂತ ವಿದ್ಯಾಭ್ಯಾಸ ಇನ್ನು ನನಗೆ ಹಾಗೆ ಉಂಟು. ತಿಳಿದುಕೊಳ್ಳಬೇಕು, ಕಲಿಯಬೇಕು ಅಂತ ನಾನು ಇಲ್ಲೇ ನಿಂತ ಪ್ರಯೋಜನ ಆಗುದಿಲ್ಲ. ನಿಮಗೂ ಉಪಕಾರ ಆಗಿದೆ. ಒಂದು ಪ್ರತ್ಯುಪಕಾರವ ಮಾಡುವ ಮನಸ್ಸುಂಟು ಅಂತಾರೆ. ದಯಮಾಡಿ ಇಲ್ಲಿಂದ ಒಂದು ತಿರುಗಿ ಹೋಗುವುದಕ್ಕೆ ಜಾಗ ಒಂದು ಹೇಗೆ ಹೋಗುವುದು ಅಂತ ತೋರಿಸಿಕೊಟ್ಟು ಸಾಕು. ನಿಮಗೆ ದಾರಿ ತೋರಿಸಬೇಕು. ನನಗೊಂದು ದಾರಿ ನೀನು ತೋರಿಸಿದ್ರೆ ಮತ್ತೊಂದು ದಾರಿ ನಿನ್ನ ರೂಪಿಗೆ ಸೋತೆನು ಮಾನಗತಿಯನ್ನು ಸೈರಿಸದಾದೆನು, ಸೋತೆನು ಸೈರಿಸದಾದೆನು. ದಿನದೈ ನಿನ್ನ ರೂಪಿಗೆ ಸೋತೆನು, ನಿನ್ನ ರೂಪಿಗೆ ಸೋತೆನು, ನಿನ್ನ ರೂಪಿಗೆ ಸೋತೆನು. ಮಾನವ ಹತಿಯನ್ನು ಸೈರಿಸದಾದೆನು, ಮಾನನ ಹತಿಯನ್ನು ಸೈರಿಸದಾದೆನು, ಸೋತೆನು ಸೈರಿಸದಾದೆನು. ಪುಣ್ಯವಂತನೆಯನ್ನ ಬಯಕೆಯ ಸರಿಸಲು, ಪುಣ್ಯವಂತನೆಯನ್ನ ಬಯಕೆಯ ಸರಿಸಲು ಮುನ್ನ ಮಾರ್ಗವ ತೋರುವೆ, ಮುನ್ನ ಮಾರ್ಗವ ತೋರುವೆ ನಾವೇಳುವೆ.
ನಾ ಬೇಡುವೆ